ವಾಲ್ಮೀಕಿ ಬೋರ್ಡ್ ಹಗರಣದ ಕುರಿತಾಗಿ ಸಿಬಿಐ ತನಿಖೆ ಆಗಲೇಬೇಕು ಅನ್ನುವಂತಹ ಪಟ್ಟು ಹೆಚ್ಚಾಗ್ತಾ ಇದೆ. ಈಗ ಚಂದ್ರಶೇಖರನ್ ಅವರ ಕುಟುಂಬ ಕೂಡ ಇದನ್ನೇ ಒತ್ತಾಯಿಸ್ತಾ ಇದೆ. ವಾಲ್ಮೀಕಿ ಬೋರ್ಡ್ ಹಗರಣದ ಬಗ್ಗೆ ಸಿಬಿಐ ತನಿಖೆ ಆಗಲಿ ಅನ್ನೋದು ಚಂದ್ರಶೇಖರ್ ಅವರ ಕುಟುಂಬದ ಆಗ್ರಹ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮೃತರ ಕುಟುಂಬಸ್ಥರು ಈ ಬಗ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಚಿವರು ವಾಲ್ಮೀಕಿ ಬೋರ್ಡ್ನ ಎಂಡಿ ಹಣ ತಿಂದಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ತಂದೆಯ ಮೇಲೆ ಸುಳ್ಳು ಆರೋಪವನ್ನ ಹೊರಿಸಲಾಗಿದೆ. ಇದಕ್ಕೆ ಸಿಬಿಐ ತನಿಖೆಯಿಂದಷ್ಟೇ ಸ್ಪಷ್ಟ ನ್ಯಾಯ ಸಿಗಲಿಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಸಿಬಿಐ ತನಿಖೆ ಆಗಲೇಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ. ಚಂದ್ರಶೇಖರ್ ಅವರ ಪತ್ನಿ ಮತ್ತು ಪುತ್ರ ಶಿಶಿರ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಸಿಬಿಐ ತನಿಖೆ ವಿಷಯವಾಗಿ ನಿನ್ನೆ ಅಷ್ಟೇ ಬ್ಯಾಂಕ್ ಕೂಡ ಒಂದು ದೂರನ್ನ ಸಿಬಿಐಗೆ ಕೊಟ್ಟಿದೆ, ತನಿಖೆ ಆಗ್ಲಿ ಅಂತ. ಇದರ ಬೆನ್ನಲ್ಲೇ ಕುಟುಂಬಸ್ಥರು ಕೂಡ ಕೇಳ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಬಿಜೆಪಿ ಕೂಡ ಸಿಬಿಐಗೆ ಕೊಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದೆ. ವಾಲ್ಮೀಕಿ ಬೋರ್ಡ್ ಹಗರಣದಲ್ಲಿ ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಸಚಿವರ ಪಾತ್ರ ಏನು, ಅಧಿಕಾರಿಗಳ ಪಾತ್ರ ಏನು, ಬ್ಯಾಂಕ್ ಸಿಬ್ಬಂದಿಗಳ ಪಾತ್ರ ಏನು ಇತ್ಯಾದಿ ಬಗ್ಗೆ ತಿಳಿಬೇಕು ಅಂದ್ರೆ ಅದಕ್ಕೆ ಸೂಕ್ತ ತನಿಖೆ ಸಿಬಿಐಯಿಂದ ಆದ್ರೆ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ನ್ಯಾಯ ಅನ್ನೋದು ಎಲ್ಲರ ಅಭಿಪ್ರಾಯ ಆಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಅಧಿಕಾರಿಗಳ ವಿರುದ್ಧವಾಗಿ ಅಮಾನತು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇದನ್ನ ಗಮನಿಸ್ತಾ ಇದ್ರೆ ನ್ಯಾಯ ಸಿಗುತ್ತಾ ಅನ್ನೋ ಅನುಮಾನ ಅವರದ್ದು. ಯಾವ್ದಾದ್ರು ಸರಿ ಸರ್, ನಮಗೆ ಇದೇ ಬೇಕು ಅದೇ ಬೇಕಂತ ನಾನು ಕೇಳ್ತಾ ಇಲ್ಲ. ಒಟ್ಟು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು. ನಾನು ಒಂದೇ ಇದು ಕೇಳ್ತಾರೆ, ಸಾವಿಗೆ ನ್ಯಾಯ ಸಿಗಬೇಕು, ನಮ್ಮ ಮನೆಯವ್ರ ಆತ್ಮಶಾಂತಿ ಸಿಗಬೇಕು. ಎರಡೇ ನಾನು ಕೇಳ್ಕೊತಾ ಇರೋದು. ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್ ನಮಗೆ. ಯಾಕಂದರೆ ಒಂದು ಜೀವ ಹೋಗೋದು ಸುಲಭ ಅಲ್ಲ. ಅವ್ರು ಅಷ್ಟೊಂದು ಮನನೊಂದು ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಪ್ರೆಷರ್ ಇವ್ರು ಕೊಟ್ಟಿರ್ಬೋದು. ಅದನ್ನೇ ನಾವು ಅವತ್ತಿಂದ ಕೇಳ್ತಾ ಇರೋದು. ಅಲ್ಲಿ ಆಫೀಸಲ್ಲಿ ನಡೆದಿದ್ದು ಏನು ಸತ್ಯ ಹೊರಗಡೆ ಬರಬೇಕು, ಅವ್ರಿಗೆ ಹೆಚ್ಚಿನ ಶಿಕ್ಷೆನೂ ಆಗಬೇಕು ಸರ್. ನಾನು ಕೇಳ್ಕೊತಾ ಇರೋದಷ್ಟು ಸರ್. CBIಗಾರು ಕೊಡಲಿ, SITಗಾದ್ರೂ ಕೊಡಲಿ ಸರ್, ಒಟ್ಟು ನಮಗೆ ನ್ಯಾಯ ಬೇಕು. ನನಗೆ ಅದು ಸತ್ಯ ಹೊರಗಡೆ ಬರಬೇಕು. ಇನ್ನು ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಿಲ್ಲಲ್ಲ. ಇನ್ನೊಬ್ರು ಮೇಡಮ್ ಅವರು ಬ್ಯಾಂಕಿಂದ ಇದು ಅವ್ರ ಮೇಡಮ್ ಅರೆಸ್ಟ್ ಆಗಿಲ್ಲಲ್ಲ ಸರ್. ಅವ್ರು ಮೆನ್ಷನ್ ಮಾಡಿದಾರಲ್ಲ ಅವ್ರ ಹೆಸರು, ಅವರೇ ಅರೆಸ್ಟ್ ಆಗಿಲ್ಲಲ್ಲ. ಇನ್ನು ಅವರಿಂದ ತಾನೇ ಇಷ್ಟೆಲ್ಲ ನಡೆದಿರೋದು. ಅವರೇ ಆ ಮೇಡಮೇ ಅರೆಸ್ಟ್ ಆಗಿಲ್ಲಲ್ಲ. ಅದು ನ್ಯಾಯ ಸಿಗಬೇಕು. ಒಂದು ಹೆಣ್ಮಕ್ಳದ್ದು ಗೋಳು ಏನನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಕೇಳ್ತಾ ಇರೋದು, ನ್ಯಾಯ ಬೇಕು ನಂಗೆ ಅಷ್ಟೇ. ಶಿಕ್ಷೆ ಕೊಡ್ಬೇಕು ಸರ್. ಒಬ್ರು ನೋವು, ಜೀವ ಅಂದರೆ ತಮಾಷೆ ವಿಷಯ ಅಲ್ಲ. ಒಂದು ಜೀವ ಹೋಗೋದು ಅವರೆಷ್ಟು ನೊಂದು ಆ ಥರ ಮಾಡ್ಕೊಂಡಿರ್ಬೋದು ಹೇಳಿ ಸರ್. ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ತಾರೆ. ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್. ಅವ್ರು ಲೇಡಿ ಅರೆಸ್ಟೇ ಮಾಡಿಲ್ಲಲ್ಲ ಸರ್. ಲೇಡಿ ಅರೆಸ್ಟ್ ಆಗಬೇಕು. ಈ CBI ತನಿಖೆ ಆಗಲೇಬೇಕು ಸರ್. ಈಗೇನೋ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗಲೇಬೇಕು ಸರ್. CID ನಮಗೆ CBI ತನಿಖೆ ಆಗಲೇಬೇಕು ಸರ್. ಇಬ್ಬರು ಅರೆಸ್ಟ್ ಆದರು ಸರ್, ಇನ್ನೊಬ್ಬರು ಅರೆಸ್ಟ್ ಆಗೇ ಇಲ್ಲ ಸರ್. ಇನ್ನೊಬ್ಬರು ಅರೆಸ್ಟ್ ಆಗಲೇಬೇಕು ಸರ್. ನಾವು ಅದೇ ಕೇಳ್ಕೊಳೋಣ ಸರ್ ಮೀಡಿಯಾದ. ಇನ್ನೊಬ್ಬರು ಅರೆಸ್ಟ್ ಆಗಿ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಅದೇ ನಾವು ಸರ್ಕಾರ ಹತ್ರ ಕೇಳ್ಕೊಳೋಣ ಸರ್. ಇದು CBI ತನಿಖೆ ಆಗಲೇಬೇಕು ಸರ್. ಯಾಕಂದರೆ ಈಗ ನಾವು ಅಷ್ಟೆಲ್ಲ ಇದು ಮಾಡಿದ್ವಿ, ನಮ್ಮ ತಂದೆ ಏನೂ ತಪ್ಪಿಲ್ಲ ಸರ್. 3 ಜನ ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರು ಅರೆಸ್ಟ್ ಆಗಿಲ್ಲ ಸರ್. ಅದಕ್ಕೆ ಇನ್ನೊಬ್ಬರು ಅರೆಸ್ಟ್ ಆಗಲೇಬೇಕು ಸರ್. ಅದಕ್ಕೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಯಂತಹ ನಿರ್ಧಾರವನ್ನ ಮಾಡ್ತಾರೆ ಅಂದ್ರೆ ಅವ್ರು ಎಷ್ಟು ಹಿಂಸೆಯನ್ನ ಅನುಭವಿಸಿರ್ಬೇಕು, ಕಚೇರಿಯಲ್ಲಿ ಏನಾಯ್ತು, ಇದರ ಬಗ್ಗೆ ನಮಗೆ ಸ್ಪಷ್ಟತೆ ಸಿಗಬೇಕು ಅಂದ್ರೆ ತನಿಖೆ ಆಗಬೇಕು. ತನಿಖೆ ಆಗೋ ಮೂಲಕವಾಗಿ ಡೆತ್ ನೋಟ್ನಲ್ಲಿ ಬರೆದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ಶಿಕ್ಷೆ ಆಗಬೇಕು. ಆಗ ಮಾತ್ರ ಈ ಸಾವಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ನಾನಿಲ್ಲಿ ಎಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದೀನಿ, ಆ ಬ್ಯಾಂಕ್ನ ಅಧಿಕಾರಿ, ಆ ಮಹಿಳೆ, ಆಕೆಯ ಬಂಧನ ಯಾಕಾಗಿಲ್ಲ ಅಂತ ಕೂಡ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಪ್ರಶ್ನಿಸಿದ್ದಾರೆ.